ನಮಸ್ತೆ. ಇವತ್ತು ನಮ್ಮ ಜೊತೆ ಶ್ರೀದೇವಿ ಅಂತ ಪೇಷಂಟ್ ಇದ್ದಾರೆ. ಅವ್ರು ಬಂದಿದ್ದ ಕಂಪ್ಲೇಂಟ್ಸ್ ಬಂದು ತುಂಬಾ ಬ್ಲೀಡಿಂಗ್ ಆಗ್ತಿದೆ, ಹೊಟ್ಟೆ ನೋವ್ತಿದೆ ಅಂತ ಹೇಳ್ಬಿಟ್ಟು ಕನ್ಸಲ್ಟೇಷನ್ ಬಂದಿದ್ರು. ಅವ್ರಿಗೆ ನಾನು ಸಜೆಸ್ಟ್ ಮಾಡಿದ್ದು ಡೋರ್ನಲ್ ಲ್ಯಾಪ್ರೋಸ್ಕೋಪಿ ಸರ್ಜರಿ. ಇವಾಗ ಅವ್ರಿಗೆ ಸರ್ಜರಿ ಆಗಿ 11 ದಿನ ಆಗೈತೆ. ಅವ್ರ ಒಪಿನಿಯನ್ ಕೇಳೋಣ ಬನ್ನಿ. ನಮ್ಗೆ ಗರ್ಭಕೋಶ ಸಮಸ್ಯೆ ಇತ್ತು. 20 ಡೇಸಿಗೆ ಪೀರಿಯಡ್ಸ್ ಆಗ್ತಿದೆ. ತುಂಬಾ ಸಮಸ್ಯೆ ಆಗ್ತಿತ್ತು, ಲೆಗ್ ಪೇನ್ ಆಗ್ತಿತ್ತು. ಆಮೇಲೆ ಒಂದ್ ವರ್ಷದಿಂದ ನೋಡ್ದೆ ತಡ್ಕೊಂಡಿರೋಣ ಅಂತ ಆಗ್ಲಿಲ್ಲ. ಆಮೇಲೆ ಸಂಜನಾ ಮೇಡಮ್ ನಿಮ್ಮಲ್ಲಿ ಸಜೆಷನ್ ಮಾಡೋಣ ಅಂತ ಬಂದೆ. ಹಾಗಾಗಿ ಆಪರೇಷನ್ ಆದ್ಮೇಲೆ ತುಂಬಾ ನೋವು ಕಮ್ಮಿ ಆಯ್ತು. ಯಾವ್ದೇ ನೋವಿಲ್ಲ. ಎಲ್ಲಾ ತರದ್ದು ರೆಸ್ಪಾನ್ಸ್ ಚೆನ್ನಾಗ್ ಮಾಡ್ತಾರೆ. ನೈಟ್ ಎಲ್ಲ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ. ಈಗ ಎಷ್ಟು ದಿನ ಆಯ್ತು ಸರ್ಜರಿ ಆಗಿ? 11 ದಿವಸ. 11 ದಿನ ಆಯ್ತು. ಏನ್ ಸರ್ಜರಿ ಮಾಡಿಸ್ಕೊಂಡಿದ್ರು? ಸರ್ಜರಿ ನಿಮ್ಗೆ ಏನ್ ಅನಿಸ್ತು? ಆಪರೇಷನ್ ಆಗಿದ ಫಸ್ಟ್ ಡೇ ಏನ್ ಅನಿಸ್ತು? ಈಗ ಏನ್ ಅನ್ಸುತ್ತೆ? ಆಪರೇಷನ್ ಆಗ ಫಸ್ಟ್ ಡೇ ಸ್ವಲ್ಪ ಚಳಿ ಆಯ್ತು. ಓಕೆ. ಆಮೇಲೆ ನನಗೆ ಪೇನ್ ಇಲ್ಲ, ಆರಾಮಾಗಿ ಈಗ ಕಂಫರ್ಟಬಲ್ ಆಗಿದೆ. ನನ್ಗೆ ಆಪರೇಷನ್ ಆದ್ಮೇಲೆ ತುಂಬಾ ಕಂಫರ್ಟಬಲ್ ಆಗಿದೆ, ಯಾವುದೇ ಸಮಸ್ಯೆ ಆಗಿಲ್ಲ. ಥ್ಯಾಂಕ್ ಯು. ಸೊ ಯಾವ್ದು ನಿಮ್ಗೆ ಬೆಟರ್ ಅನ್ಸುತ್ತೆ? ಓಪನ್ ಸರ್ಜರಿ ಬೆಟರ್ ಅನ್ಸುತ್ತೆ? ಏನಿದೆ ಈಗ ನಿಮ್ ದಿನನಿತ್ಯ ಸ್ವಲ್ಪ ಕೆಲಸ ನೀವು ಮಾಡ್ಕೊಳ್ತಾ ಇದ್ದೀರಾ? ಏನಿದೆ ಸೊ ಈಗ ದಿಸ್ ಅಡ್ವಾಂಟೇಜ್ ಆಫ್ ಲ್ಯಾಪ್ರೋಸ್ಕೋಪಿ ಸರ್ಜರಿ. ಮಿನಿಮಲ್ ಆಮೇಲೆ ಬ್ಲಡ್ ಬಂದು 9.6 ಇತ್ತು. ನಾವೇನೋ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿಲ್ಲ ಆಲ್ರೆಡಿ, ಆಯ್ತಾ? ಸೊ ಬಿಕಾಸ್ ಮಿನಿಮಲ್ ಬ್ಲಡ್ ಲಾಸ್ ಆಲ್ಮೋಸ್ಟ್ 10 to 15 ml ಬ್ಲಡ್ ಲಾಸ್ ಅಷ್ಟೇ ಇರ್ತಿತ್ತು. ಸೊ ದಿಸ್ ದ ಅಡ್ವಾಂಟೇಜ್ ಆಫ್ ಲ್ಯಾಪ್ರೋಸ್ಕೋಪಿ ಸರ್ಜರಿ. ವೆರಿ ಮಿನಿಮಲ್ ಸ್ಟಿಚ್, 4 ಸ್ಟಿಚ್ ಇದೆ ಅಷ್ಟೇ, ಆಯ್ತಾ? ರಿಕವರಿ ತುಂಬಾ ಚೆನ್ನಾಗಿದೆ. ಎಷ್ಟು ದಿನಕ್ಕೆ ಮನೆಗೆ ಕಳಿಸ್ತೀವಿ ನಾವು? 3 days ಮನೆಗೆ ಕಳಿಸ್ತೆ. ಅದ್ಬಿಟ್ಟು ಇನ್ನೇನು ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು.